ತುಂಬ ದೊಡ್ಡ ಕ್ರಾಂತಿಕಾರಿ. ಅವರಿಬ್ಬರು ಫ್ರೆಂಡ್ಸ್ ರಾಜ್ಗುರು ಮತ್ತು ಸುಖದೇವ್ ಜೊತೆಗೆ ನೇಣಾಕ್ಬಿಟ್ರು ಅಂತಂದರೆ ಚೆನ್ನಾಗಿರುತ್ತೋ? ಅಥವಾ ಭಗತ್ ಸಿಂಗ್ ಎಂಥ ಕ್ರಾಂತಿಕಾರಿ ಅಂತಂದರೆ 21-22 ವರ್ಷದ ಹುಡುಗ ಅವನನ್ನ ನೇಣು ಹಾಕಬೇಕು ಅಂತಂದ್ರೆ ನೇಣಿನ ಹಗ್ಗಕ್ಕೆ ಮುತ್ತು ಕೊಡ್ತಾ ಹೇಳ್ತಾನೆ, ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ದೇಖ್ನಾ ಹೈ ಝೋರ್ ಕಿತ್ನಾ ಬಾಜುವೆ ಕಾ ದಿಲ್ ಮೇ ಹೈ. ಈ ಥರ ಹೇಳಬೇಕಾ? ಆ ಥರ ಹೇಳಬೇಕಾ? ಹೌದಲ್ವಾ? ಅದೇ ಗಾಂಧೀಜಿ ಬಗ್ಗೆ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಗಾಂಧೀಜಿ ಎಂಥ ವ್ಯಕ್ತಿ ಅಂತಂದ್ರೆ ಅಹಿಂಸೆಯ ಮಾರ್ಗದಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೊಡೆದಾಕ್ಬಿಟ್ರು. ಇಲ್ಲ, ಗಾಂಧೀಜಿ ಎಂಥ ವ್ಯಕ್ತಿ ಅಂತಂದ್ರೆ ಅಹಿಂಸೆಯನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡ್ರು. ಬ್ರಿಟಿಷರ ವಿರುದ್ಧ ತುಂಬ ಧೈರ್ಯದಿಂದ ಹೋರಾಡಿದ್ರು. ಗಾಂಧೀಜಿ ಬಗ್ಗೆ ಹಿಂಗೆ ಮಾತಾಡಬೇಕು, ಹೌದಲ್ವಾ? ಅಂದರೆ ನಾವು ಯಾರನ್ನ ಮಾತಾಡ್ತೀವೋ, ಯಾರ ಬಗ್ಗೆ ಮಾತಾಡ್ತೀವೋ ಆ ರೀತಿಯಾದ ಭಾವನೆಯನ್ನು ಇಟ್ಕೊಂಡು ಮಾತಾಡುವಂಥದ್ದು ತುಂಬ ಮುಖ್ಯ. ಒಂದು ದೊಡ್ಡ ಆನೆ ಇತ್ತಂತೆ ಅಂತ ಹೇಳೋದು ಬಿಟ್ಟು ಒಂದು ದೊಡ್ಡ ಆನೆ ಇತ್ತಂತೆ, ಒಂದು ಚಿಕ್ಕ ಇರುವೆ ಇತ್ತಂತೆ, ತಪ್ಪು ಮಾಡಬಾರ್ದು. ಬಾಡಿ ಲ್ಯಾಂಗ್ವೇಜ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ತಕ್ಕನಾಗಿರಬೇಕು. ಮುಂದಿನ ವಿಷಯ, ನಾವು ಯಾರ ಜೊತೆ ಮಾತಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ನಾನು ಅವರಿಗೆ ಕತೆ ಹೇಳ್ತಾ ಇದ್ದೀನಿ ಅಂತ. ನಾನಿವಾಗ ಹೋಗ್ಬಿಟ್ಟು ಯಾರಾದ್ರೂ ಒಬ್ರು, ಉದಾಹರಣೆಗೆ ನಿಮ್ಮ ಹೆಸರೇನು? ನಯನಾ. ಓಕೆ, ನಯನಾ ನಂಗೆ ಇಷ್ಟ ಅಂತ ಅನ್ಕೊಳ್ಳಿ. ಓಕೆ, ನಾನು ಇಷ್ಟೊಂದು ಜನ ಇದ್ದಾರೆ ನನಗೆ ಕತೆ ಹೇಳೋದಕ್ಕೆ ಅಂತ ಕೇಳ್ತಿದ್ದಾರೆ. ವಿವೇಕಾನಂದರು ಎಂಥ ವ್ಯಕ್ತಿ ಅಂತಂದರೆ ತುಂಬ ಒಳ್ಳೆ ವ್ಯಕ್ತಿ ಅಂತಂದರೆ ಅವಳಿಗೆ ಅಲ್ಲಾಡಕ್ಕಾಗಲ್ಲ, ಮಿಕ್ಕಿದವ್ರಿಗೆ ನಿದ್ದೆ ತಡೆಯೋಕ್ಕಾಗಲ್ಲ. ಹೌದಲ್ಲ? ನಾವೇನು ಮಾಡಬೇಕು? ಪ್ರತಿಯೊಬ್ಬರನ್ನು ನೋಡ್ಕೊಂಡು ಮಾತಾಡಬೇಕು. ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ನಾನು ನಿಮ್ಮ ಜೊತೆನೇ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ಬೇಕು. ಹಿಂದ್ಗಡೆ ಇದ್ದವರಾಗಿರಲಿ, ಮುಂದ್ಗಡೆ ಕೂತಿರುವಂಥ ಮಕ್ಕಳೇ ಆಗಿರಲಿ, ಎಲ್ಲರಿಗೂ ಸಮನಾಗಿ ಮಾತಾಡಬೇಕು. ಅದಕ್ಕೆಲ್ಲ ಮುಖ್ಯವಾಗಿ ಏನು ಬೇಕು? ನಾವು ಏನು ಮಾತಾಡ್ತೀವಿ ಅನ್ನುವಂಥದ್ದನ್ನು ಬರೆದಿಟ್ಕೊಂಡಿರ್ಬೇಕು. ಅದನ್ನು ಪದೇ ಪದೇ ರಿಹರ್ಸಲ್ ಮಾಡಬೇಕು. ಹೆಂಗೆ ಮಾಡ್ತೀರಾ ರಿಹರ್ಸಲ್? ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ. ನಿಮ್ಮ ಹತ್ರ ಮೊಬೈಲ್ ಫೋನ್ ಇರುತ್ತಲ್ಲ, ಮೊಬೈಲ್ ಫೋನಲ್ಲಿ ರೆಕಾರ್ಡ್ ಮಾಡಿಕೊಡಿ. ನೀವು ಮಾತಾಡಿರುವಂಥದ್ದು ಈ ಕಥೆ ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಕೇಳಿಸ್ಕೋಬೇಕು ಅನ್ನಿಸ್ಬೇಕು. ಆ ರೀತಿಯಾಗಿ ಹೇಳಬೇಕು. ಇನ್ನು ಯಾವುದೋ ಒಂದು ಪ್ರಾಣಿ ಬಗ್ಗೆ ಅಥವಾ ಪಕ್ಷಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದು ಕರ್ರಗಿರೋ ಕಾಗೆ ಅಂತಂದಾಗ ಕಾಗೆಯ ಬಣ್ಣ ನಮಗೆ ಫೀಲ್ ಆಗುತ್ತೆ. ಝುಳು ಝುಳು ಹರಿತಾ ಇರುವಂಥ ನದಿ ಅಂತಂದಾಗ ಅದರ ಶಬ್ದ, ಅದರ ಕಲ್ಪನೆ ಮನಸ್ಸಿಗೆ ಬರುತ್ತೆ. ಒಂದು ನದಿ ಹರಿತಿತ್ತು, ಅಲ್ಲೊಂದು ಕಾಡು ಬಂತು, ಅದು ನೀರು ಕುಡಿತು, ಹೊಟ್ಟೋಯ್ತು. ಇದೆಂಥ ಕಥೆ ಅಲ್ವಾ? ಹಾಗೆ ನಾವು ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀವಿ? ಇದರಲ್ಲಿ ಏನಾದರೂ ಒಂದು ಅರ್ಥ ಇದೆಯಾ? ಇದರಲ್ಲಿ ಏನಾದರೂ ಒಂದು ಹೇಳಬೇಕು ಅಂದ್ಕೊಂಡಿದ್ದೀವ? ಉದಾಹರಣೆಗೆ ನಾನು ರಾಮತನು ಪಾಂಡೆ ಕಥೆಯನ್ನು ಹೇಳಿದೆ ನಿಮಗೆ, ಹೌದಲ್ವಾ? ರಾಮತನು ಪಾಂಡೆಯನ್ನ ನಾನು ನಿಮಗೆ ಆ ವ್ಯಕ್ತಿಯನ್ನ, ಆ ಹುಡುಗನನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತಂದ್ರೆ ನಾನು ನಿಮಗೆ ಕಾಡು ತೋರಿಸ್ದೆ, ಅಲ್ಲಿ ಬರ್ತಾ ಇದ್ದಂತಹ ಗುರುಗಳನ್ನ ತೋರಿಸ್ದೆ, ಆಮೇಲೆ ನಗ್ತಾ ಇರುವಂಥ ಹುಡುಗನನ್ನ ತೋರಿಸ್ದೆ. ಅವಾಗ ಆ ವ್ಯಕ್ತಿ ಬಗ್ಗೆ ಚಿತ್ರಣ ಬಂತು, ಹೌದಲ್ವಾ? ಸೊ ಈ ರೀತಿಯಾಗಿ ದೊಡ್ಡವರಿಗೆ ಹೇಳ್ತಾ ಇರೋದು, ಚಿಕ್ಕ ಮಕ್ಕಳಿಗೆ ಇದು ಅರ್ಥ ಆಗದೆ ಇರ್ಬೋದು. ದೊಡ್ಡವರು ಹೇಳ್ತಾ ಇರೋದು ಕಥೆಯನ್ನ ಹೆಣೆಯುವ ರೀತಿ ಇದು, ಹೆಣಿತಾ ಹೋಗ್ಬೇಕು. ಹಾಗೆ ಇವತ್ತಿನ ಕಥೆ ಸ್ವಾಮಿ ವಿವೇಕಾನಂದರು ಅಂದರೆ ನಮಗೆಲ್ಲರಿಗೆ ಕಣ್ಣು ಬರುತ್ತೆ, ಹೌದಲ್ಲ? ನಾವು ಓಡಾಡಬೇಕು. ನಾವು ಓಡಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಮೂವ್ಮೆಂಟ್ ಯಾವಾಗಲೂ ಹಿಂಗೆ ಇಟ್ಕೊಂಡು ಮಾತಾಡೋದಲ್ಲ, ಹೆದರ್ಕೊಳ್ತಾ ಇದ್ರು ಹಿಂಗೆ ಇಟ್ಕೊಂಡು ಮಾತಾಡೋದಲ್ಲ, ಎಲ್ಲೋ ಒಂದು ಕಡೆ ನಡ್ಕೊಂಡು ನಿಂತ್ಕೊಳ್ಳೋದಲ್ಲ, ಆರಾಮಾಗಿ ಓಡಾಡಬೇಕು. ಮಾತು ಕೂಡ ಏರಿಳಿತಗಳು, ಭಾವನೆಗಳಿರಬೇಕು. ಯಾರಾದರೂ ಒಬ್ಬರು ಅಳ್ತಾ ಇದ್ದಾರೆ ಅಂತ ಹೇಳಬೇಕು ಅಂತಂದರೆ, ರಾಮತನು ಪಾಂಡೆ ಅವ್ರ ತಾಯಿಗೆ ತುಂಬ ದುಃಖ ಆಯಿತು ಅಂತ ಹೇಳೋದು. ರಾಮತನು ಪಾಂಡೆ ಅವರ ಅಮ್ಮ ಅಂತ ಚೆನ್ನಾಗಿ ಅಳ್ತಿದ್ರು ಅಂತೆಲ್ಲ ಹೇಳೋದು. ನಮ್ಮ ಮಾತಿನಲ್ಲಿ ನಮ್ಮ ಭಾವನೆ ವ್ಯಕ್ತ ಆಗಬೇಕು. ಹಾಗೆ ನಾವು ಕಥೆಯನ್ನು ಯಾಕೆ ಹೇಳಿದ್ವಿ? ವಿವೇಕಾನಂದರ ಕಥೆಯನ್ನು ಹೇಳಿದಾಗ ನನ್ನ ದೇಶದ ಬಗ್ಗೆ ಹೆಮ್ಮೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ವಿವೇಕಾನಂದರ ಕಥೆಯನ್ನು ಹೇಳಿದ್ರೆ, ರಾಮತನು ಪಾಂಡೆ ಅಥವಾ ತಾನ್ಸೇನ್ನ ಕಥೆ ಹೇಳಿದಾಗ ಎಂಥವ್ರು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥದ್ದು ನೆನಪಾಗಬೇಕು. ಇದು ಮುಖ್ಯವಾಗಿ ಕೊನೆಗೆ ಮುಗಿಸುವಾಗ ಏನು ಮಾಡಬೇಕು ಅಂತಂದರೆ ಅದಕ್ಕೊಂದು ಸಮ್ಮರಿಯನ್ನು ಹೇಳಬೇಕು. ಇಡೀ ಕಥೆಯ ಒಂದು ಸಾರಾಂಶ ಒಂದು ಲೈನಲ್ಲಿ, ಆ ಚಿಕ್ಕ ಹುಡುಗ, ಏನೋ ಗೊತ್ತಿಲ್ಲದೆ ಇರುವಂಥ ಹುಡುಗ ಹರಿದಾಸರ ಜೊತೆಗೆ ಹೋಗಿ ಅಂಥ ಬೇರೆ ವ್ಯಕ್ತಿತ್ವ ಆಗ್ತಾನೆ ಅಂತಂದರೆ ಯಾರು ಬೇಕಾದರೂ ಆಗ್ಬೋದಲ್ವಾ ಅನ್ನುವಂಥ
ನಿಶ್ಚಯ ಪ್ರತಿಯೊಬ್ಬರ ಮನಸ್ಸಲ್ಲೂ ಬರಬೇಕು. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್. ಕಥೆಯನ್ನು ಹೇಳುವಂಥ ಕಲೆ. ಕಥೆಯನ್ನು ನಾವು ಪುಸ್ತಕದಲ್ಲಿ ನೀವು ಓದುವಾಗಲೂ ಇದೇ ರೀತಿಯಾಗಿ ಭಾಗಗಳಲ್ಲಿರುತ್ತೆ. ಇಂಟ್ರಡಕ್ಷನ್ ಇರುತ್ತೆ, ಮುಖ್ಯ ಕಥೆ ಇರುತ್ತೆ, ಅದರ ಸಮ್ಮರಿ ಇರುತ್ತೆ. ನಾವು ಕಥೆಯನ್ನು ಮಾತ್ರ ಅಲ್ಲ, ಯಾವುದನ್ನೇ ಮಾತಾಡುವಾಗ, ಯಾವುದನ್ನೇ ಭಾಷಣ ಮಾಡುವಾಗ ಕೂಡ ಈ ವಿಚಾರಗಳನ್ನು ನಾವು ಮುಖ್ಯವಾಗಿ ನೆನ್ಪಿಟ್ಕೊಂಡ್ರೆ, ಯಾರಿಗೆ ಮಾತಾಡ್ತಾ ಇದ್ದೀವಿ, ಎಂಥ ಆಡಿಯನ್ಸ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ಆ ಥರ ಮಾತಾಡುವಂಥದ್ದು ಸುಲಭ ಆಗುತ್ತೆ. ಉದಾಹರಣೆಗೆ ನಾವು ಈ ಥರ ಬಾಲಗೋಕುಲಕ್ಕೆ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಕೃಷ್ಣನ ಕಥೆಗಳು ಇಷ್ಟ ಆಗುತ್ತೆ. ಆದರೆ ಯಾವುದೋ ಒಂದು ಕಾಲೇಜ್ಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಲ್ಲೆಲ್ಲ ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ರೋಮಿಯೋ ಜೂಲಿಯಟ್ ಕಥೆ, ಜೂಲಿಯಸ್ ಸೀಸರ್ ಕಥೆ, ಅಥವಾ ನಮ್ಮ ದೇಶದ ಹಿರಿಯರ ಕಥೆಗಳನ್ನು ಹೇಳ್ತೀರಾ ಅಂತಂದರೆ, ಕಾಳಿದಾಸನ ಕಥೆಗಳನ್ನು ಹೇಳ್ತೀರಾ ಅಂತಂದರೆ, ಈ ರೀತಿಯಾದಂಥ ಕಥೆಗಳು, ಅಥವಾ ಸುನೀತಾ ವಿಲಿಯಮ್ಸ್ ಬಗ್ಗೆ ಕಥೆ ಹೇಳ್ತೀರಾ ಅಂತಂದರೆ, ಕಲ್ಪನಾ ಚಾವ್ಲಾ, ಮೇರಿ ಕಾಮ್ ಬಗ್ಗೆ ಕಥೆ ಹೇಳ್ತೀರಾ ಅಂತಂದರೆ ಇಷ್ಟ ಆಗುತ್ತೆ. ಹುಡುಗರಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಮುಂದೆ ಯಾವ ಥರ ಕಥೆ ಹೇಳಬೇಕು? ಸಚಿನ್ ತೆಂಡೂಲ್ಕರ್ ಕಥೆ ಇಷ್ಟ ಆಗುತ್ತೆ, ವಿರಾಟ್ ಕೊಹ್ಲಿ ಕಥೆ ಇಷ್ಟ ಆಗುತ್ತೆ ಅಲ್ವಾ, ಅಬ್ದುಲ್ ಕಲಾಂ ಅವ್ರ ಕಥೆ ಇಷ್ಟ ಆಗುತ್ತೆ. ಯಾರಿಗೆ, ಯಾವ ವಯಸ್ಸಿನವ್ರಿಗೆ ಯಾವ ಥರ ಕಥೆ? ಇನ್ನು ಮಾತೆಯರಿದ್ದೀವಿ, ಮಾತೆಯರು ತಾಯಂದಿರಿಗೆ ಕಥೆ ಹೇಳಬೇಕು ಅಂತಂದರೆ ಅವರಿಗೆ ಒಂದು ಹಿರಿಯರಾದಂಥ ತಾಯಂದಿರು ಅಥವಾ ಯಶೋಧ ಕೃಷ್ಣನ ಕಥೆಗಳನ್ನು ಹೇಳಿದಾಗ, ರಾಮ ಕೌಸಲ್ಯ ಕಥೆಯನ್ನು ಹೇಳಿದಾಗ, ಭುವನೇಶ್ವರಿ ದೇವಿ ನರೇಂದ್ರನ ಕಥೆಗಳನ್ನು ಹೇಳಿದಾಗ ಅವ್ರಿಗೆ ಇಷ್ಟ ಆಗುತ್ತೆ. ಹಿರಿಯರು ಸಂಘದವರಿದ್ದೀರಾ ಅಂತ ಅಂದ್ಕೊಳ್ಳಿ, RSS ಅಲ್ಲಿ ಹಿರಿಯರಿದ್ದಾರೆ, ಸಂಘದವರಿದ್ದಾರೆ, ಆ ಹುಡುಗರಿದ್ದಾರೆ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅಂಥವ್ರನ್ನ ಮಾತಾಡಿಸ್ಬೇಕು ಅಂತಾಗುತ್ತೆ. ಅವಾಗ ಯಾರ್ದನ್ನು ಹೇಳಬೇಕು? ನಮ್ಮ ದೇಶದ ರಾಜರ ಬಗ್ಗೆ ಹೇಳಬೇಕು. ಪೃಥ್ವಿರಾಜ್ ಚೌಹಾನ್ ಆಗಿರ್ಬೋದು, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ವಿವೇಕಾನಂದರ ಬಗ್ಗೆ ಆಗಿರ್ಬೋದು, ಅಂಬೇಡ್ಕರ್ ಬಗ್ಗೆ ಆಗಿರಬಹುದು. ಈ ರೀತಿಯಾದಂಥ ವ್ಯಕ್ತಿಗಳ ಕಥೆಯನ್ನು ಹೇಳಿದಾಗ ನಾವಲ್ಲಿ ರೆಲೆವೆಂಟ್ ಆಗ್ತೀವಿ. ಅರ್ಥ ಆಯ್ತಾ? ಓಕೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಆರ್ಟ್ ಆಫ್ ಸ್ಟೋರಿ.